ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನು ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ವಾಣಿ ಬಿ ಅಂತ ಹೇಳ್ಬಿಟ್ಟು ಇವರೊಂದು ಪರ್ಸನಲ್ ಪ್ರೊಫೈಲ್ ಆಗಿದೆ. ವಯಸ್ಸು ನೋಡೋದಾದ್ರೆ 32ರ ಮೇಲೆ 12 ದಿನಗಳು ಆಗಿವೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಇರುವ ಸ್ಥಳ ನೋಡೋದಾದ್ರೆ ಬಾದಾಮಿ ಸಿಟಿ ಅವರು ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರೊಂದು ಎದೆ ಭಾಗ ನೋಡೋದಾದ್ರೆ 36ರ ಸುತ್ತಳತೆ ಇದೆ, ಬನ್ನಿ ಡೈರೆಕ್ಟ್ ಆಗಿ ನೀವು ನೋಡಬಹುದು ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಬೈಕ್ ನೋಡೋದಾದ್ರೆ ಕಷ್ಟ ಆದರೂ ಪಡೆದುಕೊಳ್ಳಬೇಕು ಅನ್ನುವುದು ನನ್ನ ಒಂದು ಜೀವಮಾನದ ದೊಡ್ಡ ಬೈಕ್ ಆಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಹವ್ಯಾಸ ನೋಡೋದಾದ್ರೆ ಜಾಸ್ತಿ ನಿದ್ದೆಗಿಡುವುದು ಆಗಿದೆ ನೋಡಿ, ನನ್ನ ಪ್ರತಿದಿನದ ಹವ್ಯಾಸ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿರೋದು. ಅದರ ಜೊತೆಗೆ ಕಷ್ಟಗಳು ತುಂಬ ಸುತ್ತುವರೆದಿದೆ ಇವೆ ನೋಡಿ ಅಂತ ಹೇಳಿಕೊಂಡಿರೋದು. ನನ್ನ ಜೀವನದಲ್ಲಿ ತುಂಬ ಕಷ್ಟಗಳು ಸುತ್ತುವರೆದಿದ್ದೇವೆ, ಅದನ್ನು ಸಡಿಲ ಮಾಡಿಕೊಳ್ಳಬೇಕು ಅಂದುಕೊಂಡಿದ್ದೇನೆ, ನೋಡ್ತೀರಾ ಇತ್ತೀಚಿನ ದಿನಮಾನಗಳಲ್ಲಿ ಅಂತ ಹೇಳಿಕೊಂಡಿರೋದು. ಮನೆಯಲ್ಲಿ ಒಂದು ಹೊತ್ತು ಊಟ ತಿನ್ನುವುದಕ್ಕೆ ಕಷ್ಟವಾಗುವ ಪರಿಸ್ಥಿತಿ ಬಂದಿದೆ, ಅದನ್ನು ಬಗೆಹರಿಸಲು ಪ್ರಯತ್ನ ಪಡುತ್ತಿದ್ದೇನೆ ನಾನು ಅಂತ ಹೇಳಿಕೊಂಡಿದ್ದಾರೆ. ರಾತ್ರಿ ಆದರೆ ನಿದ್ದೆಯೂ ಬರುತ್ತಿಲ್ಲ, ಏಕೆಂದರೆ ಸುಖ ಪಡೆಯುವ ಸಮಯದಲ್ಲಿ ಯಾರೂ ಸಿಗುತ್ತಿಲ್ಲ, ಇವಾಗ ಬೇಕಾಗಿದ್ದಾರೆ ನೋಡಿ ಅಂತ ಇವರ ಒಂದು ಮನಸ್ಸು ಬಿಚ್ಚಿ ಹೇಳಿಕೊಂಡಿರೋದು. ಇದಿಷ್ಟು ಕಷ್ಟಗಳು ತುಂಬ ಸುತ್ತುವರೆದಿದ್ದೇವೆ ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇದರ ಜೊತೆಗೆ ಮನೆಗೆ ಬರುವ ಹೊರ ಹೀಗಿರಬೇಕು ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಿಮ್ಮ ಜಾತಿ ಯಾವುದೇ ಆಗಿದ್ದರೂ ನಡೆಯುತ್ತದೆ, ಜಾತಿಯಲ್ಲಿ ಏನೂ ಇರುವುದಿಲ್ಲ, ಸುಖ ಸಿಕ್ಕರೆ ಸಾಕಾಗುತ್ತದೆ ನಿಮ್ಮಿಂದ ಅಂತ ಹೇಳಿಕೊಂಡಿರೋದು. ವಯಸ್ಸಿನ ಮಿತಿಯು ನನ್ನ ಬಳಿ ನಡೆಯುವುದಿಲ್ಲ, ಎಲ್ಲ ವಯಸ್ಸಿನವರು ನನ್ನ ಮನೆಗೆ ಬರುವುದಕ್ಕೆ ಅವಕಾಶವಿರುತ್ತದೆ, ಓಕೆನಾ ಅಂತ ಹೇಳಿಕೊಂಡಿರೋದು. ಮುಖದ ಮೇಲೆ ಒಂದು ಗುಳ್ಳೆಯೂ ಕೂಡ ಇರಬಾರ್ದು, ಚಂದ್ರನಂತೆ ಹಾಗೆ ದಿನವೆಲ್ಲ ಹೊಳೆಯುತ್ತಿರಬೇಕಾಗಿರುತ್ತದೆ, ಕಷ್ಟ ಆಗುವುದಿಲ್ಲ ನಿಮಗೆ ಅಂತ ಹೇಳಿಕೊಂಡಿರೋದು. ನಿಮಗೆ ಕಷ್ಟ ಬಂದರೂ ನಾನು ಬಗೆಹರಿಸುತ್ತೇನೆ, ಏಕೆಂದರೆ ಕಷ್ಟ ಏನು ಅಂತ ನಿನಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಮನೆಗೆ ಬರುವವರು ಹೀಗಿರಬೇಕು ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇದರ ಜೊತೆಗೆ ಇವರ ಬಳಿ ಇರುವ ಹೊಂಡೈ ಅಸೆಂಟ್ ಕಾರ್ ರಿವ್ಯೂ. ಜನರಲ್ ನೋಡೋದಾದ್ರೆ ಮಾಡಲ್ ಅಸೆಂಟ್, ಟೈಪ್ ನೋಡೋದಾದ್ರೆ ಸೆಡನ್. ಇಂಜಿನ್ ಆ್ಯಂಡ್ ಟ್ರಾನ್ಸ್ಮಿಷನ್ ಡೀಟೇಲ್ಸ್ ನೋಡೋದಾದ್ರೆ ಇಂಜಿನ್ ಟೈಪ್ ನೋಡೋದಾದ್ರೆ ಡಾಚ್ DCVT. ಇಂಜಿನ್ ನೋಡೋದಾದ್ರೆ 1497 cc. ಸಿಲಿಂಡರ್ ನೋಡೋದಾದ್ರೆ 4, ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 113.43 bhp at 6300 RPM. ವ್ಯಾಲಿ ಸಿಲಿಂಡರ್ ನೋಡೋದಾದ್ರೆ 4. ವ್ಯಾಲಿ ಕಾನ್ಫಿಗರೇಷನ್ ನೋಡೋದಾದ್ರೆ ಡಾಚ್. ಟ್ರಾನ್ಸ್ಮಿಷನ್ ಟೈಪ್ ನೋಡೋದಾದ್ರೆ ಆಟೋಮೆಟಿಕ್. ಡ್ರೈವ್ ಟೈಪ್ ನೋಡೋದಾದ್ರೆ ಫ್ರಂಟ್ ವೀಲ್ ಡ್ರೈವ್ FWD. ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಫ್ಯೂಲ್ ಟೈಪ್ ನೋಡೋದಾದ್ರೆ ಪೆಟ್ರೋಲ್. ಸಸ್ಪೆನ್ಷನ್ ಆ್ಯಂಡ್ ಹ್ಯಾಂಡಲಿಂಗ್ ಡೀಟೇಲ್ಸ್ ನೋಡೋದಾದ್ರೆ ಅಡ್ಜಸ್ಟೇಬಲ್ ಸೀಟಿಂಗ್ S. ಬಾಡಿ ಡಿಸೈನ್ ಡೀಟೇಲ್ಸ್ ನೋಡೋದಾದ್ರೆ ಲೆಂತ್ 4535 mm, ವಿಡ್ತ್ ನೋಡೋದಾದ್ರೆ 1795 mm, ಹೈಟ್ ನೋಡೋದಾದ್ರೆ 1475 mm, ವೀಲ್ ಬೇಸ್ ನೋಡೋದಾದ್ರೆ 2670 mm, ಟೈರ್ ಸೈಜ್ ನೋಡೋದಾದ್ರೆ 16H, ನಂಬರ್ ಆಫ್ ಡೋರ್ಸ್ ನೋಡೋದಾದ್ರೆ 4, ಸಿಟ್ಟಿಂಗ್ ಕೆಪಾಸಿಟಿ ನೋಡೋದಾದ್ರೆ 5 ಇದೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರ ಬಳಿ ಇರುವ ಒಂದು ಗಾಡಿಯ ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮುಂದಾದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಳಬಹುದು. ಇದೇ ಥರ ನಾವು ಮಾಡೋ ವಿಡಿಯೋ ನಿಮಗೆ ಕಾಣಬರಬಹುದು ನಮ್ಮ ಚಾನಲ್ ಬೆಲ್ ಐಕಾನ್ ಒತ್ತಿ.